ನಾನು ರೂಪಾನಿಂದ ನೇರವಾಗಿ ಕೇಳಲ್ಲ. ಏನೋ ಸಮಸ್ಯೆ ಇದೆ, ಏನ್ ಸಮಸ್ಯೆ ಇದೆ ಅಂತ ನಿಮ್ಗೆ ಗೊತ್ತು. ಎಷ್ಟೊತ್ತು ಏನು ಅಂತಾನೆ ಗೊತ್ತಿಲ್ಲದೆ ನಾನು ಮಾತಾಡ್ತಾ ಇರೋದು. ಗಂಡ ಹೆಂಡತಿದೆ ಪ್ರಾಬ್ಲಮ್ ಅವ್ರದ್ದು. ಏನು ಗಂಡ ಹೆಂಡತಿ ಏನು ಇದು ಮಾಡಲ್ಲ ನೋಡಲ್ಲ ಅಂತ ಅವನು ಹೇಳ್ತಾನೆ ಗಂಡ. ನಿಮ್ಮ ತಂಗಿಗೆ 12-13 ವರ್ಷಕ್ಕೆ ಮುಟ್ಟಾಗತ್ತಲ್ಲ, ಆಯ್ತಾ? ಆಗ್ತೇನು ಮತ್ತೆ ಮುಟ್ಟಾಗ್ತಾ ಇದೆಯಾ? ನಾನು ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ತೀನಿ. ಸುಳ್ಳು ಹೇಳಿ ತಪ್ಪಿಸ್ಕೊಳಕ್ಕಾಗಲ್ಲ. ಅವನ ಭವಿಷ್ಯದ ಸಮಸ್ಯೆ ಇದೆ ಅಲ್ವಾ? ಬರೀ ನಿಮ್ ತಂಗಿ ಭವಿಷ್ಯ ಮಾತ್ರ ಅಲ್ಲ, ಹೆಣ್ಮಗಳು ಅಂತ ಇವ್ರ ಭವಿಷ್ಯದ ಮಾತ್ರ ನೋಡಿದ್ರೆ ಅವ್ರ ಜೀವನ ಹಾಳು ಮಾಡೋಕ್ಕಾಗಲ್ಲ ನಾವು. ಏನ್ ಮತ್ತೆ ಏನ್ ಪ್ರಾಬ್ಲಮ್? ಏನಿಲ್ಲ ಮೇಡಮ್, ಅದೇ ಮತ್ತೆ ಹುಷಾರಿಲ್ದಂಗೆ ಆಗೋದು, ಆದ್ರೆ ಮಾತಾಡ್ಸೋಕ್ಕೆ ಭಯ ಆಗೋದು ಅಷ್ಟೇ. ನನಗೆ ಇನ್ನೇನು ಆಗ್ತಾ ಇರಲ್ಲ. ಮತ್ತೆ ಎಲ್ಲ ಮದುವೆ ಯಾಕೆ ಆಗ್ತಾರೆ? ಚೆನ್ನಾಗಿರ್ಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು ಅಂತ. ಚೆನ್ನಾಗಿರ್ಬೇಕು ಅಲ್ಲ, ಸಂಸಾರ ಮಾಡ್ಬೇಕು ಅಂತ. ಸಂಸಾರ ಮಾಡ್ಬೇಕು, ಗಂಡು ಹೆಣ್ಣು ಒಂದಾಗ್ಬೇಕು ಅಂತ ಮಾಡ್ತಾರೆ ಮದುವೆ. ಇನ್ನೇನಕ್ಕೆ ಮಾಡ್ತಾರಮ್ಮ? ಇಲ್ಲಾಂದ್ರೆ ನೀವು ನಿಮ್ಮ ಮನೇಲಿ ಅವ್ರ ಮನೇಲಿ ಇರ್ಬೋದಲ್ವಾ? ಮತ್ತೆ ಇನ್ನೇನಕ್ಕೆ ಮಾಡಲ್ಲ, ಅದಕ್ಕೆ ಮತ್ತೆ ಯಾಕೆ ನೀವು ಅದನ್ನೇ ಮಾಡದೇ ಇದ್ರೆ ಈಗ ಅವ್ರ ಮೇಲೆ ಗೂಬೆ ಕೂರಿಸಿ ಕಂಪ್ಲೇಂಟ್ ಕೊಟ್ರೆ ಏನ್ ಲಾಭ? ಅದ್ ನಾವು ನಿಮ್ಗೆ ಇಷ್ಟ ಇಲ್ವಾ ಈ ಗಂಡ? ನಮ್ಗೆ ಇಷ್ಟ ಐತೆ ಅಂತಾನೆ ತಾನೇ ತಂದೆ ತಾಯಿ ಎಲ್ಲ ಮದ್ವೆ ಮಾಡಿದ್ದು. ನಿಮ್ಗೆ ಇಷ್ಟ ಇದೆ ಅಂತ ತಂದೆ ತಾಯಿ ಮಾಡಿಲ್ಲ? ನಮ್ಗೆ ಇಷ್ಟ ಐತೆ. ಮತ್ತೆ ಏನ್ ಯಾತಕ್ಕೆ ಒಂದಾಗತ್ತೆ? ಅದೇ ಹುಷಾರಿರ್ತಿರಲಿಲ್ಲ, ಅದರಿಂದ ಬೇಕಾದ್ರೆ ಚೆಕ್ ಮಾಡಿ ತೋರಿಸಿ. ಸುಮ್ಮನೆ ವಾದ ಮಾಡೋದಲ್ಲ, ನಿಮ್ಮಿಂದಾನೇ ಸಮಸ್ಯೆ ಇರೋದು. ನೀವು ಕೋಆಪರೇಟ್ ಮಾಡ್ತಿಲ್ಲ. ಯಾಕೆ ಮಾಡ್ತೀವಿ? ಆಯ್ತು ಮೇಡಮ್ ಅಲ್ಲ, ಏನಿದ್ರು ಈಗ ನನ್ನ ಹತ್ರ ಹೇಳ್ಬೇಕು. ಹೇಳಿ. ಅದೇ ಹುಷಾರಿರ್ತಿರಲಿಲ್ಲ, ನನ್ನ ಊಟಕ್ಕೆ ಇಕ್ಕಕ್ಕೆ ಹೋಗ್ತಾ ಇದೆ, ಆಗ್ತಾ ಇರಲಿಲ್ಲ ಇಕ್ಕಕ್ಕೆ. ಮತ್ತೆ ನಾನು ಊಟಕ್ಕೆ ಇಕ್ಕಕ್ಕೆ ಹೋದ್ರೆ ತಂಗಿ ಹತ್ರ ಅಮ್ಮನ ಹತ್ರ ಇಕ್ಸ್ಕೊಂಡು ತಿನ್ನೋರು, ಬೇಡ ಅಂದ್ಬಿಟ್ಟು. ಹೌದು, ನೀವು ಹೆಂಡತಿಯಾಗಿ ಎಲ್ಲಿ ಹೆಂಡತಿಯಾಗಿರ್ಬೇಕು ಅಲ್ಲಿ ಇಲ್ದೆ ಬರೀ ಅಡಿಗೆ ಮಾಡಿ ಬಡಿಸಿದ್ರೆ ಕೆಲಸದವ್ರ ನೀವು? ಮತ್ತೆ ಎಲ್ರ ಮುಂದೆ ಇದಕ್ಕಿಂತ ಬಿಡಿಸಿ ನಾನು ಮಾತಾಡಲ್ಲ. ಬರ್ಕೊಟ್ಬಿಡ್ತೀನಿ, ನನ್ಗೆ ಸಾಕು ಈ ಜೀವನ ಬೇಡ ಅಂದ್ರ. ಮುನ್ರಾಜ್ ಅವ್ರ ಹತ್ರ ಏನಂತ ಹೇಳ್ದೆ? ನಾನು ಬರ್ಕೊಟ್ಬಿಡ್ತೀನಿ, ನಂಗೆ ಬೇಡ ಅಂತ ಹೇಳ್ದ್ಯಾ? ಇಲ್ಲ ಮೇಡಮ್, ಹೇಳಿಲ್ಲ. ಅವ್ರು ನಿನ್ ಸುಮ್ನೆ ನಿನ್ ಸಂಸಾರ ಹಾಳು ಮಾಡಿ ಅವ್ರಿಗೆ ಏನಾಗ್ಬೇಕಮ್ಮ? ಏನು ಮತ್ತೆ ಹೇಳಿದ್ಯೋ ಹೇಳಿಲ್ವೋ? ಹಾಗೆ ಹೇಳಿಲ್ಲ ಮೇಡಮ್. ಮತ್ತೆ ಜಾಸ್ತಿ ಹುಷಾರಿಲ್ದಂಗಾಯ್ತು ನೋಡ್ರಿ, ಮೇಲಾಗಿಲ್ಲ ಅಂದ್ರೆ ನೀವು ಮತ್ತೆ ಇನ್ನೊಂದು ಮದುವೆ ಮಾಡ್ರಿ ಅಂತ ನಾನು ಹೇಳಿದ್ದೆ ಅಷ್ಟೇ. ಬರ್ಕೊಡ್ತೀನಿ ಅಂತ ಹೇಳಿಲ್ಲ. ನಮ್ಮ ಅಕ್ಕ ಅವ್ರ ಮುಂದೆನೂ ಹೇಳಿದ್ದೆ, ನ್ಯಾಯ ಪಂಚಾಯತಿ ಎಲ್ಲ ಮಾಡಿದಾಗ ಹೇಳಿದ್ದೆ ನಾನು. ಏನು ಹುಷಾರಿಲ್ಲ ಅಂತ ಒಂದೇ ಒಂದು ಡಾಕ್ಟರ್ ಸರ್ಟಿಫಿಕೇಟ್ ಇಲ್ದೆ ಎಷ್ಟು ಹೊತ್ತು ಮಾತಾಡೋದು ನನಗೆ ಹೇಳಿ? ಯಾಕೆ ನೀವು ಡಾಕ್ಟರ್ ಹತ್ರ ತೋರಿಸ್ಲಿಲ್ಲ? ನಂಗೆ ಗೊತ್ತಾಗ್ಬೇಕು. ಏನೋ ಮುಚ್ಚಿಡ್ತಾ ಇದ್ದೀರಿ ನಿಮ್ಮ ಮನೆಯವರು. ಇದ್ರ ಮೇಲೆ ನಾನು ಸುಂದಿರಲ್ಲ. ಏನ್ ಮುಚ್ಚಿಡ್ತಾ ಇದ್ದೀರಿ ನನಗೆ ಹೇಳ್ಬೇಕು. ಏನೋ ಮುಚ್ಚಿಡ್ತಾ ಇದ್ದೀರಿ. ಡಾಕ್ಟರ್ ಹತ್ರ ಯಾಕಮ್ಮ ಹೋಗಲ್ಲ? ದೇವಸ್ಥಾನಕ್ಕೆ ಏನಮ್ಮ ಹೋಗೋದು? ಡಾಕ್ಟರ್ ಹತ್ರ ಹೋದ್ರೆ ಏನೋ ಸತ್ಯ ಹೊರಗೆ ಬರುತ್ತೆ ಅಂತ ಭಯ ನಿಮ್ಗೆ? ಇಲ್ಲ ಮೇಡಮ್, ಡಾಕ್ಟರ್ ಹತ್ರ ಹೊರಗೆ ಸತ್ಯ ಹೊರಗೆ ಬರುತ್ತೆ ಬೇಕಾದ್ರೆ ನೀವೇ ಚೆಕ್ ಮಾಡ್ತೀರಿ. ಆ ತರ ಏನಾದ್ರು ಇದ್ರೆ ಕರೆಕ್ಟ್ ಆಗಿ ಇದೆ. ಡಾಕ್ಟರ್ ಹತ್ರ ಹೋದ್ವಿ, ಜ್ವರ ಎಲ್ಲ. ಎಲ್ಲಿ ಸರ್ಟಿಫಿಕೇಟ್? ಅಲ್ಲಿ ಡಾಕ್ಟರ್ ಸರ್ಟಿಫಿಕೇಟ್ ಏನ್ ಮಾಮೂಲಿ ಆಗಿದೆ? 3 ವರ್ಷದಿಂದ ಗಂಡನ ಮನೆಗೆ ಹೋಗಿಲ್ಲ, ಮಾಮೂಲಿ ಆಗಿದೆ ಅಂತ ಆರಾಮಾಗಿ ಹೇಳ್ತಾ ಇದ್ದೀರಿ. ಅವ್ರು ಎಷ್ಟು ವರ್ಷ ಕಾಯ್ತಾರೆ ನಿಮ್ ಹುಡುಗಿಗೂ ವಾಸಿ ಆಗಕ್ಕೆ? ಏನ್ ಕಾಯಿಲೆ ಆತರ ಇವಳಿಗೆ? ಜ್ವರ ಅಂದ್ರೆ ಹಾಸ್ಪಿಟಲ್. ಸುಮ್ನೆ ಜ್ವರ ದಿನಾಗ್ಲೂ ಬರಲ್ಲಮ್ಮ. 3 ವರ್ಷ ಜ್ವರ ಇರುತ್ತೆ ನಮ್ಮ ಒಂದು ಹುಡುಗಿಗೆ. 3 ವರ್ಷ ಇರಲ್ಲ, ನಮ್ಮ ಮನೇಲಿ ಮಾಮೂಲಿಯಾಗಿ ಇರ್ತಾಳೆ. ಅವ್ರ ಮನೇಲಿ ಮತ್ತೆ ಅಂದ್ರೆ ಇವಳಲ್ಲೇ ಏನೋ ಸಮಸ್ಯೆ ಇದೆ ಅಲ್ವೇನಮ್ಮ? ಏನು ಅಂತ ವಿಚಾರಿಸೋದಲ್ವಾ? ಇದು ಮಾನಸಿಕ ಕಾಯಿಲೆನಾ ಅಥವಾ ದೇಹಕ್ಕೆ ಏನಾದ್ರೂ ಕಾಯಿಲೆನಾ ವಿಚಾರಿಸ್ಬೇಕಲ್ವಾ? ಸುಮ್ನೆ ಕೂತ್ಕೊಂಡು ಹೇಳಿದ್ದೇನೆ ಹೇಳ್ತಾ ಇದ್ರೆ ಏನ್ ಮುಚ್ಚಿಡ್ತಾ ಇದ್ದೀರಿ? ನನ್ಗೆ ಗೊತ್ತಾಗ್ಬೇಕು. ಏನೋ ಮುಚ್ಚಿಡ್ತಾ ಇದ್ದೀರಿ ನನ್ನಿಂದ. ಇಲ್ಲ ಮೇಡಮ್, ಏನೋ ಮುಚ್ಚಿಡ್ತಾ ಇಲ್ಲ. ನಾನು ಏನು ಅಂತ ಮಾತಾಡಿಸ್ಲಿ ಅವ್ರನ್ನ? ಅವ್ರ ಮೇಲೆ ಏನ್ ತಪ್ಪು ಇಲ್ಲ ಪಾಪ. ಅವರೇ ಖರ್ಚು ಮಾಡಿ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಅವ್ರು ಇದುವರೆಗೂ 2ನೇ ಮದುವೆ ಮಾಡೋ ಪ್ರಯತ್ನ ಕೂಡ ಮಾಡಿಲ್ಲ. ಅವ್ರೇನು ವರದಕ್ಷಿಣೆ ಕೇಳಿಲ್ಲ. ಉಲ್ಟಾ ನೀವೇ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಪೊಲೀಸ್ ಸ್ಟೇಷನ್ ಅಲ್ಲಿ. ಇದ್ರಲ್ಲಿ ಅವ್ರ ತಪ್ಪೇನಿದೆ ಅಂತ ಹೇಳಿ ನಾನು ನಿಮ್ ಪರವಾಗಿ ಮಾತಾಡ್ತೀನಿ. 3 ವರ್ಷದಿಂದ ವಾಸಿನೇ ಮಾಡಿಲ್ವಾ ನೀವು? ಹಾಗಾದ್ರೆ ನಿಮ್ಮಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀರಾ? ಮಾಮೂಲಿ ಚೆನ್ನಾಗಿ ನೋಡ್ರಿ ಮೇಡಮ್, ಈಗ ಹೆಂಗಿರ್ತಾಳೋ ಅದೇ ತರ ಇರ್ತಾರೆ. ಮಾಮೂಲಿ ಮನೇಲಿ ಅದೇ ತರ ಇರ್ತಾರೆ. ಅಲ್ಲಿ ಹೋದ್ರೆ ಏನಾಗುತ್ತೆ? ಹೋದ್ರೆ ಮಾತ್ರನೇ ಏನಾಗತ್ತೆ? ಅಲ್ಲಿ ಹೋದ್ರೆ ಒಂಥರ ಭಯ ತುಂಬ್ಕೊಂಡಂಗ ಆ ತರ. ಅಲ್ಲಿ ಹೋದ್ರೆ ಕಾಯಿಲೆ ಅಲ್ಲ, ಕಾಯಿಲೆ ತರ ನಾಟಕ. ಹೌದಾ? ಇಲ್ಲ ಮೇಡಮ್, ಕಾಯಿಲೆ ನೀವು ವಿಚಾರಿಸೋದೇ ಇಲ್ವೇನಮ್ಮ? ತಂಗಿನ ಮಾತಾಡ್ಸೋದೇ ಇಲ್ವೇನಮ್ಮ? ನಮ್ಗೇನ್ ಗೊತ್ತು ಅಂದ್ರೆ ನಿಮ್ಮನೆ ಹುಡುಗಿಗೆ ಭವಿಷ್ಯಮ್ಮ. ನಮ್ಮನೆ ಹುಡುಗಿ ಭವಿಷ್ಯನೇ. ಅವ್ರ ಮೈಗೆ ಹುಷಾರಿಲ್ಲ, ಜ್ವರ ಇಲ್ಲ, ಮೂರ್ಛೆ ಹೋಗೋದೆಲ್ಲ ಹೇಳಿಲ್ವಾ ಅಕ್ಕನಿಗೆ? ಹೇಳಿಲ್ಲ, ಕೇಳ್ರಿ ಬೇಕಾದ್ರೆ. ಈಗ ಕೂತ್ಕೊಂಡು ಇಬ್ರು ಮಾತಾಡಿ. ನೀವು 3 ವರ್ಷದಿಂದ ಮಾತಾಡದೇ ಇದ್ದಿದ್ದು ಇಬ್ರು ಕೂತ್ಕೊಂಡು ಮಾತಾಡಿ. ಏನೇನ್ ನಡೀತಾ ಇತ್ತು ಹೇಳಮ್ಮ?
ಹೇಳು. ನಮ್ಗೆ ಅವ್ರ ಮಾತಾಡ್ಸಕ್ ಭಯ ಆಗ್ತಿತ್ತು ಮೇಡಮ್. ಲೈಟ್ಸ್ ಡೌನ್ ಮಾಡಿ ಪ್ಲೀಸ್. ಭಯದಿಂದ ನಾನು ಈ ತರ ಮಾಡ್ತಾ ಇದ್ದೆ ಅಷ್ಟೇ. ಆತ ಹತ್ರ ಬಂದ್ರೆ ಹೀಗೆ ಮೂರ್ಛೆ ಬಿಟ್ಟಿದೆ ಒಂಥರ ನಾನು ಹೇಳಿ ಅವ್ರಿಗೆ ಮನ್ಸಿಗೆ ನೋವು ಕೊಡ್ಬಾರ್ದಲ್ಲ ಅಂತ ಹೇಳಿಲ್ಲ. ನೋವು ಕೊಡಬಾರ್ದು ಅಂದ್ರೆ ಈಗ ಅವ್ರನ್ನ ದೂಷಿಸ್ಬೋದ ಕೂತ್ಕೊಂಡು ಗಂಡನ ಮನೆಯವ್ರನ್ನ? ನಾನು ಯಾರಿಗೂ ಅವ್ರು ಎಷ್ಟು ಶಾಪ ಹಾಕಿದಾರ ಅವ್ರಿಗೆ? ಮತ್ತೆ ಅವ್ರಿಗೂ ಹೇಳಿಲ್ಲ ಮೇಡಮ್. ಯಾರಿಗೂ ಹೇಳಿಲ್ಲ? ಯಾರಿಗೂ ಹೇಳಿಲ್ಲ ನಾನು. ಯಾರಿಗೂ ಹೇಳಿಲ್ಲ ಅಲ್ಲ, ನಡೆದಿದ್ದು ಅವ್ರು ಬಂದು ನನಗೆ ಹೇಳಿದ್ರಲ್ಲ. ಯಾರಿಗೂ ಹೇಳಿಲ್ಲ ಅಂದ್ರೆ ಅವರು ತಾನಿದ್ರು, ಗಂಡ ಹೆಂಡತಿ ಇರುವ ಗಂಡನೂ ಇರ್ತಾರಲ್ವಾ? ಗಂಡ ಹೆಂಡತಿ ಒಂದಾಗ್ಬೇಕಾದ್ರೆ ಇದು ಸದಾ ಮೂರ್ಛೆ ಬಿದ್ರೆ ಯಾವ ಗಂಡ ಮನೇಲಿ ಇಟ್ಕೋತಾನೆ? ಕಾಮಾಕ್ಷಪ್ಪ ಹಾಗೂ ರೂಪ ತಮ್ಮ ಮುಂದಿನ ದಾಂಪತ್ಯದ ಜೀವನದ ನಡೆಯನ್ನ ಏನೆಂದು ನಿರ್ಧರಿಸಲು ಬದುಕು ಜಟಕಾ ಬಂಡಿ ತಂಡ ಅವರನ್ನ ಖಾಸಗಿಯಾಗಿ ಮಾತನಾಡಲು ತಿಳಿಸಿತು. ಮದುವೆಯಾಗಿ 3 ವರ್ಷಗಳಾದರೂ 3 ನಿಮಿಷವೂ ಸರಿಯಾಗಿ ಮಾತನಾಡದ ಈ ದಂಪತಿಗಳು ಸುಮಾರು ಅರ್ಧ ಗಂಟೆಗಳ ಕಾಲ ಪ್ರತ್ಯೇಕ ಕೊಠಡಿಯಲ್ಲಿ ಮುಕ್ತವಾಗಿ ತಮ್ಮ ಮುಂದಿನ ದಾಂಪತ್ಯದ ಬಗ್ಗೆ ಚರ್ಚಿಸಿದರು. ಬದುಕು ಜಟಕಾ ಬಂಡಿಯ ಈ ಪ್ರಯತ್ನ ಈ ದಂಪತಿಗಳನ್ನ ಒಂದು ಮಾಡುವುದೇ? ನೋಡೋಣ ಮುಂದಿನ ಭಾಗದಲ್ಲಿ.